ಸಚಿವ ಸಂಪುಟದಿಂದ ರಾಜಣ್ಣರವರನ್ನ ವಜಾಗೊಳಿಸಿರುವುದನ್ನು ಖಂಡಿಸಿ ನಂಜನಗೂಡು ತಾಲೂಕಿನ ನಾಯಕರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ನಗರದ ಖಾಸಗಿ ಬಸ್ ನಿಲ್ದಾಣದ ಅಂಬೇಡ್ಕರ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜಣ್ಣನವರು ಸುಮಾರು 45 ವರ್ಷಗಳಿಂದ ಸುದೀರ್ಘ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ. ಅವರನ್ನ ಏಕಾಏಕಿ ಯಾವುದೇ ಸರಿಯಾದ ಕಾರಣ ನೀಡದೆ ವಜಾ ಮಾಡಿರುವುದು ಖಂಡನಾರ್ಹವಾಗಿದೆ. ಹಿಂದುಳಿದ ವರ್ಗದ ಜನಾಂಗದವರನ್ನ ಮಟ್ಟ ಹಾಕುವ ಹುನ್ನಾರವಾಗಿದೆ. ಗೌರವಯುತವಾಗಿ ಕರೆದು ಮಾತನಾಡಿ ರಾಜೀನಾಮೆ ನೀಡಿದ್ರೆ ಇಷ್ಟೊಂದು ನೋವಾಗ್ತಿರ್ಲಿಲ್ಲ. ವಜಾ ಮಾಡಿರುವುದು ಬೇಸರದ ಸಂಗತಿಯಾಗಿದೆ. ರಾಜಣ್ಣನವರ ರಾಜಕೀಯ ಏಳಿಗೆ ಸಹಿಸದ ಹಿತಶತ್ರುಗಳ ಧೋರಣೆಗೆ ಬಲುಪಶುವಾಗಿದ್ದಾರೆ. ಈ ವಿಷಯವಾಗಿ ರಾಜ್ಯಾದ್ಯಂತ ನಾಯಕ ಸಮುದಾಯ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ನಾಗೇಂದ್ರರವರನ್ನ ರಾಜೀನಾಮೆ ಪಡೆದು ಬಲುಪಶು ಮಾಡಿದ್ದಾರೆ. ಇನ್ನಾದರೂ ಮುಂದಿನ ದಿನಗಳಲ್ಲಿ ನಾಯಕ ಸಮಾಜ ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಮಗೆ ರಾಜಕೀಯ ಒಳಿಗಾಗಿ ನಾಯಕ ಸಮಾಜ ಒಗ್ಗಟ್ಟಿನಿಂದ ಖಂಡಿಸಿ ಪ್ರತಿಭಟನೆ ಮಾಡುವುದರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ. ರಾಜ್ಯದಲ್ಲಿ ಯಾವುದೇ ಪಕ್ಷ ಬಂದರೂ ನಾಯಕ ಜನಾಂಗಕ್ಕೆ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ಈ ಹಿಂದೆ ಸಹ ಬಿಜೆಪಿಯಲ್ಲಿ ಶ್ರೀರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಮಾಡುತ್ತೇನೆ ಎಂದು ಭರವಸೆ ನೀಡಿ ಭರವಸೆಯಾಗಿಯೇ ಉಳಿದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡುತ್ತಾ ಬಂದ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ನಾಯಕ ಸಮುದಾಯದ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ರು. ಇವತ್ತು ಸಚಿವ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥದ್ದು ಖಂಡನೀಯ. ಇವತ್ತು ಅವ್ರಿಗಾಗಿರ್ಬೋದು ಮತ್ತು ಇನ್ನೊಬ್ರಿಗಾಗಿರ್ಬೋದು. ಅದರಿಂದ ನಮ್ಮ ಏನು ಹೇಳ್ತೀನಿ ಅಂದರೆ, ನಮ್ಮ 15 ಜನ ಶಾಸಕರು ಎಷ್ಟಿಂದ ಗೆದ್ದಿರ್ತಕ್ಕಂಥವ್ರು ತಮ್ಮ ರಾಜೀನಾಮೆಯನ್ನು ಕೊಟ್ಟು ಹೊರಬರಬೇಕು. ಯಾಕಂದರೆ ಇವತ್ತು ಜನಾಂಗಕ್ಕೆ ಇದು ಅಪಮಾನ ಮಾಡ್ತಕ್ಕಂಥ ಕೆಲಸ. ರಾಜಣ್ಣವರು ಏನು ತಪ್ಪು ಮಾಡಿದ್ದಾರೆ, ಆ ತಪ್ಪನ್ನಾದರೂ ತಿಳಿಸಿ. ಗುಲಾಮರಾಗಿರ್ಬೇಕಾ? ಅವರು ಸತ್ಯನ ಮಾತಾಡೋದೇ ಒಂದು ತಪ್ಪು ಅನ್ನೋದಾದರೆ ಪ್ರಜಾಪ್ರಭುತ್ವದಲ್ಲಿ ಇನ್ನೇನಿದೆ? ಅವ್ರು ತಪ್ಪು ಮಾಡಿದ್ರೆ ಅವ್ರನ್ನ ವಜಾ ಮಾಡಿದ್ಮೇಲೆ ಏಕಕಾಲದಲ್ಲಿ ಅದೇ ಬೇರೆ ಜನಾಂಗದಲ್ಲಿ ಎಷ್ಟು ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಸಹಿಸ್ಕೊತಾರೆ. ಯಾಕಂದರೆ ನಮ್ಮಲ್ಲಿ ಅರ್ಥ ಮಾಡ್ಕೋಬೇಕು, 187 ಕೋಟಿ ಹಗರಣ ಆದಾಗಲೇ ನಾವು ಎಚ್ಚೆತ್ತಬೇಕಾಯ್ತು. 28,000 ಕೋಟಿ ನಮ್ಮ ವಾಲ್ಮೀಕಿ ದುಡ್ಡನ್ನ ಇವರು ಲೂಟಿ ಮಾಡಿದ್ರು. ಆಗಲೂ ಕೂಡ ಸರ್ಕಾರ ನಮ್ಮ ಜನಾಂಗ ಎಚ್ಚೆತ್ತುಕೊಂಡಿಲ್ಲ. ಅದರ ಪರಿಣಾಮವಾಗಿ ಮತ್ತು ರಾಜಣ್ಣನವ್ರನ್ನ ಸಚಿವ ಸಂಪುಟದಿಂದ ಕಿತ್ತು ಬೀಸಾಕಿರೋದು. ಅದಕ್ಕೆ ನಾವು ಬಿಡಬಾರ್ದು. ನಮ್ಮ ಜನಾಂಗ ಒಗ್ಗಟ್ಟಾಗಿ ನಿಂತ್ಕೋಬೇಕು. ಅವ್ರಿಗೆ ರಾಜಣ್ಣವ್ರಿಗೆ ಅಧಿಕಾರ ಇಲ್ಲದೇ ಇರ್ಬೋದು, ಅಧಿಕಾರ ಇರುತ್ತೆ ಇಲ್ಲದೇ ಇರುತ್ತೆ, ಶಾಶ್ವತ ಅಲ್ಲ. ಆ ಜನಾಂಗ ನಾವು ಅವ್ರ ಪರ ಇರ್ತೀವಿ. ಗುರ್ತಿಗಿರ್ಬೋದು ರಾಜಣ್ಣವರು. ಮುಂದಿನ ದಿನಗಳಲ್ಲೂ ಕೂಡ ಇದು ಉದ್ಯೋಗವಾದ ಹೋರಾಟನೂ ಕೂಡ ಮಾಡ್ತೀವಿ. ನೋಡಿರ್ಬೋದು 187 ಕೋಟಿ ದುಡ್ಡನ್ನ ಏನು ಹಗರಣ ನಮ್ಮ ಜನಾಂಗನೇ ಟಾರ್ಗೆಟ್ ಮಾಡಿದ್ದಾರೆ. ಆ ದುಡ್ಡನ್ನ ತಗೊಬಂದು ದುರುಪಯೋಗಪಡಿಸಿ ಶ್ರೀರಾಮುಲವ್ರನ್ನ ಸೋಲಿಸ್ತಾರೆ. ಅದೇ ಶ್ರೀರಾಮುಲವ್ರ ಮುಖಾಂತರ ನಾಗೇಂದ್ರನವ್ರನ್ನ ತಪ್ಪು ಯಾರೋ ಮಾಡಿದ ತಪ್ಪನ್ನ ನಾಗೇಂದ್ರ ಮೇಲೆ ಹಾಕಿ ನಮ್ಮ ಜನಾಂಗದಲ್ಲಿ ಜೈಲಿಗಟ್ಟಿದ್ರು. ಇದೆಲ್ಲ ಕೂಡ ಒಂದು ಪಿತೂರಿ ವ್ಯವಸ್ಥಿತವಾಗಿ ನಮ್ಮ ಜನಾಂಗ ಮೇಲೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮುಖಂಡರುಗಳು ನಮ್ಮ ಸ್ವಾರ್ಥ ಬಿಟ್ಟು ನೀವು ಹೋರಾಟ ಮಾಡಲೇಬೇಕು ಈ ವಿಚಾರದಲ್ಲಿ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತಾರೆ ನಮ್ಮ ಜನಾಂಗ ಅಂತ ಈ ಮುಖಾಂತರ ಎಚ್ಚರಿಸ್ತಾ ಇದ್ದೀನಿ. ಜೈ ವಾಲ್ಮೀಕಿ. ನಮ್ಮ ಜನಾಂಗದ ನಾಯಕ ಬಂದು ವಾಲ್ಮೀಕಿ ನಾಯಕ ಜನಾಂಗ ಎಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲು ಶುರು ಮಾಡಿದ್ದಾರೆ. ಆದ್ದರಿಂದ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಾಂಗ ಎಚ್ಚೆತ್ಕೊಂಡು ಮುಂದೆ ಎಲ್ಲ ಪ್ರತಿಯೊಂದು ಸರ್ಕಾರದಲ್ಲೂ ನಾಯಕ ಜನಾಂಗನ ತುಳಿಯ ಮಟ್ಟಕ್ಕೆ ಹೋಗಿದ್ದಾರೆ. ಅದಕ್ಕೆ ಎಚ್ಚೆತ್ಕೊಂಡು ನಮ್ಮ ಜನಾಂಗವೆಲ್ಲವೇ ಮುಂದೆ ಯಾವ ಸರ್ಕಾರದಲ್ಲಿ ನಮ್ಮ ಜನಾಂಗನ ತುಳಿತಾರೆ ಅಂಥವ್ರಿಗೆ ಪಾಠ ಕಲಿಸಬೇಕಾದ ಪರಿಸ್ಥಿತಿ ಬಂದಿದೆ. ಮೊದಲು ರಾಮುಲು ಅವ್ರಿಗೆ ಅವ್ರನ್ನ ಮೇಲೆತ್ತರು, ಅವ್ರನ್ನೂ ಸಂಪುಟದಿಂದ ಇದು ಮಾಡಿದ್ರು. ರಮೇಶ್ ಜಾರಕಿಹೊಳಿ ಅವ್ರನ್ನೂ ಸಂಪುಟದಿಂದ ಕಿತ್ತಾಕಿದ್ರು. ಈಗ ನಾಗೇಂದ್ರ ಅವ್ರನ್ನ ಸಂಪುಟದಿಂದ ಕಿತ್ತಾಕಿದ್ರು. ಈಗ ನಮ್ಮ ಮುಂಚಿನ ಸೀನಿಯರು ಅಂದರೆ ಅತಿ ಹೆಚ್ಚಿನ ರೀತಿ ಸೇವೆ ಮಾಡುವಂಥ ವ್ಯಕ್ತಿನ ಈಗ ಏಕಾಏಕಿ ವಜಾ ಮಾಡಿದ್ದಾರೆ ವಾಲ್ಮೀಕಿ ನಿಯಮದಿಂದ. ಆದ್ದರಿಂದ ನಾವು ಸಂಪುಟಕ್ಕೆ ಪುನಃ ಸೇರ್ಪಡೆ ಮಾಡ್ಕೋಬೇಕು. ಇಲ್ಲವಾದರೆ ಪುನಃ ಹೋರಾಟ ಮಾಡಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಯೋಚನೆ